ಹೆಲ್ಮೆಟ್ ಹಾಕಿ ಕಮನ್ ಕಮನ್ ಹೆಲ್ಮೆಟ್ ಹಾಕಿ ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ ಹಿಂದೆ ತಳ್ಳೋ ಜನರು ಎಲ್ಲ ಊರಲ್ಲೆಲ್ಲ ಜೀವನದಲ್ಲಿ ಮೇಯದ್ರು ಹೆಲ್ಮೆಟ್ ಹಾಕಿ ಕಮನ್ ಕಮನ್ ಹೆಲ್ಮೆಟ್ ಹಾಕಿ ಹೆಲ್ಮೆಟ್ ಹಾಕಿ 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 ಅಂತ ಹೇಳಿ ಸಾಕಾಗೋದು ನಮ್ಮ ಕಣ್ಣು ಕೂಡ ಹೀಗೆ ಮಾಡಿ ಹಾಕ್ಬಿಡ್ತಾರೆ ಇಲ್ಲಾದ್ರೂ ಕೂಡ ಸೀದಾ ಹೋಗ್ಬಿಡ್ತಾರೆ ಇವತ್ತು ಯಾರಾದ್ರೂ ಒಬ್ರು ಸಿಗ್ಬೇಕು ಯಾಕೆಂತೂ ಸ್ವಲ್ಪ ಖಾಲಿ ಆಗ್ಬಿಟ್ಟಿದೆ ನೋಡು ಅಡ್ಜಸ್ಟ್ ಆದ್ರೂ ಆಗ್ಬೋದು ಬರ್ಲಿ ಯಾರಾದ್ರೂ ಬಂದೇ ಬರ್ತಾರೆ ಯಾಕಂದ್ರೆ ಹೆಲ್ಮೆಟ್ ಇಲ್ಲಲ್ವಾ 2 ತಿಂಗಳಾಯ್ತು ಸರ್ಕಾರದವ್ರು ಹೇಳಿ ನೀನೆಲ್ಲಿ ಮುಂದಾಗ್ತದೆ ಅಲ್ಲಿದ್ದ 3 ಜನ ಒಂದೊಂದು ಗಾಡಿ ಮೇಲೆ 3 ಜನ ಅದು ಹೆಲ್ಮೆಟ್ ಇಲ್ಲ ಸ್ಟ್ಯಾಂಡರ್ಡ್ ಗಾಡಿ ಕಳ್ಳೆ ಮುಂದಲ್ಲಿ 3 ಜನ ಮುಂದೆ ತಮ್ಮ ಹೆಲ್ಮೆಟ್ ಎಲ್ಲಿ ಕೂದಲು ಹಾಳಾಯ್ತದೆ ಆಮೇಲೆ ಆಸ್ಪತ್ರೆಯಲ್ಲಿ ಕೂದಲು ತೆಗಿತಾರೆ ಗೊತ್ತಾಯ್ತಲ್ಲ ಸೈಡ್ ನಿಂತ್ಕೋ ನಿಲ್ಬಾ ಹೆಲ್ಮೆಟ್ ಎಲ್ಲಿ ನಿಂದು ತನಗೆ ಒಪ್ಪುದೇ ಇಲ್ಲ ನಿನಗೆ ಕೊಡ್ಕೊಂಡು ಹಂಡಿ ಕತ್ತರಿಸಾಕ್ಬೇಕು ನಿಮಗೆ ನೀನು ಆಗೋದಿ ಬಂದು ನೋಡ್ತೆ ಇಲ್ಲ ಹೆಲ್ಮೆಟ್ ಇಲ್ಲ ಈಗ ತೊರುಗೆ ಹೋಗ್ತಿದ್ರು ತೊರುಗೆ ಹೋಗ್ತಿದ್ರೆ 3 ಜನ ಅದೇ ನೀರು ಕಾಯಿಸೋ ಹಂಡಿನ ಇಲ್ಲ ನೀರು ತುಂಬಿರೋ ಡ್ರಮ್ ಅದು 3 ಜನ ಇಲ್ಲಿದ್ಕಲ್ಲೇ ಸರಿ ನಿಂತ್ಕೊಳ್ಳ ಇದ್ರಲ್ಲಿ ಗಾಡಿ ಓನರ್ ಯಾರು ನೀನು ಓನರು ನಿಂಗೆ ನೋಡ್ರೆ ಗಾಡಿ ಸುಮಾರು ದೊಡ್ಡದು ನೀನು ಮತ್ತೆ ಅದ್ರಲ್ಲೂ ಗಾಡಿ 100 ಜನ ಲೈಸೆನ್ಸ್ ಎಲ್ಲಿ ನಿಮ್ದು ಲೈಸೆನ್ಸು ತೆಗಿ ಮನೇಲದೆ ಗಾಡಿ ಎಲ್ಲದೆ ರಸ್ತೆ ಮೇಲದೆ ನೀವು ಲೈಸೆನ್ಸ್ ಮನೇಲಿ ನಾಳೆ ಏನಾದ್ರೂ ಆದ್ರೆ ಇನ್ಶೂರೆನ್ಸ್ ತೆಗಿ ಇದೇನಿದು ಕರೆಂಟ್ ಬಿಲ್ ಆಯ್ತು ಎಲ್ಲರ ಮನೆ ಕೇರಿ ಒಟ್ಟು ಮಾಡ್ಕೊಂಡು ಬಂದಿದ್ದೀವಿ ಇದೇನು ಕುತ್ತಿಗೆ ಆಯ್ತು ಓಕೆ ಕರೆಂಟ್ ಬಿಲ್ಲು ಓಕೆ ಲೈಸೆನ್ಸ್ ಇಲ್ಲ ಓಕೆ ಇನ್ಶೂರೆನ್ಸ್ ಇಲ್ಲ ಓಕೆ ಹೆಲ್ಮೆಟ್ ಇಲ್ಲ ಯಾಕೆ ಹೆಲ್ಮೆಟ್ ಇಲ್ಲ ಯಾಕೆ ಕೂದಲು ಹಾಳಾಯ್ತದಲ್ಲ ಒಂದು ಕೆಲಸ ಮಾಡು ಇವತ್ತು ನಿಂತ್ಕೊ ನಾಳೆದು ನೋಡಿ ನೀವಿಬ್ರು ಗಾಡಿ ಯಾವ್ದಿದು ಗೋವಾ ಪಾಸಿಂಗು ಅಣ್ಣಂದು ಹಬ್ಬಕ್ಕೆ ಬಂದಿದ್ದ ಈಗ ಹೆಲ್ಮೆಟ್ ಹೇಳಿ ಆಯ್ತು ಒಂದು ಕೆಲಸ ಮಾಡಿ ಫೈನ್ ಕಟ್ಟಿ ನೀವು ಫೈನ್ ಕೊಟ್ಟು 500 ರೂಪಾಯಿ ಫೈನ್ ಕಟ್ಟಿ 500 ರೂಪಾಯಿ ಹೆಚ್ಚಾಯ್ತು ಸರ್ ಅದು ಏನಾದ್ರು ಮಾಡ್ರಿ ಸರ್ ದುಡ್ಡು ಇಲ್ಲದೆ ತಿರುಗ್ತಾರೆ ಗಾಡಿ ದೊಡ್ಡದು ಮತ್ತೆ ಒಂದು ಕೆಲಸ ಮಾಡಿ ನಿಮ್ಗೆ ನೋಡ್ರಿ ಯಾಕೋ ನಂಗೆ ಪಾಪ ಅಂತದೆ 300 ರೂಪಾಯಿ ಕೊಡಿ ಯಾರಿಗೂ ಹೇಳ್ಬೇಡಿ ಕಿಸಿಲಿ 1 ರೂಪಾಯಿ ಗತಿ ಇಲ್ಲ ದೊಡ್ಡ ಗಾಡಿ ತಗೊಂಡು ತಿರ್ಬಾರ್ದು ಚಸ್ಮಾ ಪ್ಯಾಂಟು ದುಡ್ಡು ತೆಗಿರಿ ಮೊದ್ಲೇ ಬೇಗ ನಂಗೆ ಬೇರೆ ಕಡೆ ಮತ್ತು ಗಾಡಿ ಬರ್ತದೆ ಟ್ರಾಫಿಕ್ ಜಾಮ್ ಆಗ್ಬಿಡ್ತದೆ ಕೊಡಿ 80 ರೂಪಾಯಿ ಅದೇನು ಪೆಟ್ರೋಲ್ ಹಾಕ್ಲಿಕ್ಕೆ ಇಟ್ಟದ್ದು ಇಲ್ಲಾಂದ್ರೆ ಅಂಗಡಿಗೆ ಹಾಕ್ಲಿಕ್ಕೆ ಇಟ್ಟದ್ದು ಆಯ್ತು ಸಾಯಿಲ್ಲ ಇವತ್ತು ಇದೇ ಆಗೋಯ್ತು ನಂದು ಕೊಡಿ ಇಲ್ಲ ಹಾ ಆಯ್ತಲ್ಲ ನಿಮ್ಮ ಹತ್ರ ದುಡ್ಡಿದಲ್ಲ ಈಗ ನಾ ಚೆಕ್ ಮಾಡ್ಲಾ ಮಾಡಿದೆ
ತೆಗಿ ತೆಗಿ ತೆಗಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬ. 500 ರೂಪಾಯಿ ನೋಟ್ ಇಟ್ಕೊಂಡ್ರೆ ನನಗೆ 80 ರೂಪಾಯಿ. ಭಾರಿ ಪಕ್ಕಡವ್ರು ಇವರು. ಅದು 3 ಜನ. ಇದೇನಲ್ಲಿ ಅಂಗಡಿಗೆ ಹಾಕೋದಿಟ್ಟದ್ದೇನೆ ದುಡ್ಡಿದು. ಇಲ್ಲ ಸರ್, ಅದು ಹೆಲ್ಮೆಟ್ ತರ್ಲಿಕ್ಕೆ ಹೋಗ್ತಿದ್ರು. ಹಾಫ್ ರೇಟಲ್ಲಿ 2 ಕೊಡ್ತಿದ್ದಾರೆ. ಹಾಫ್ ರೇಟಲ್ಲಿ 2. ಒಂದು ಕೆಲಸ ಮಾಡಿ, ಗಾಡಿ ಒಂದದಿನಲ್ವಾ, ನೀವಿಬ್ರು ನಡ್ಕೊಂಡು ಹೋಗಿ. 500 ರೂಪಾಯಿ ನಮ್ಗಿರ್ಲಿ, ಹೆಲ್ಮೆಟ್ ಹಾಕಿ, ನಾನು ಹೆಲ್ಮೆಟ್ ಕೊಡ್ತೀನಿ. ನಿಮ್ಗೆ ಈ ಥರ ಮಾಡಿದರೆ ಮಾತ್ರ ಬುದ್ಧಿ ಬರುವುದು ನಿಮಗೆ. ನಾವೀಗ ತಗೊಂಡು ತಿರುಗಾಡೋ ಪರಿಸ್ಥಿತಿ ಬಂದಿದೆ ಈಗ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಹೇಳಿ, ಹೆಲ್ಮೆಟ್ ಹಾಕಿ. ಇಲ್ಲಿ 1 ನಿಮಿಷ, ಇವತ್ತಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಹೇಳಿ. ಮತ್ತೆ ಯಾವಾಗಲೂ ರೋಡ್ ಮೇಲೆ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡೇ ಹೋಗ್ಬೇಕು. ಪೊಲೀಸರಿಗೆ ನೋಡ್ಕೊಂಡು ಹೆಲ್ಮೆಟ್ ಹಾಕೋದಲ್ಲ, ನಿನ್ನ ಜೀವ ರಕ್ಷಣೆಗೋಸ್ಕರ ಹೆಲ್ಮೆಟ್ ಹಾಕ್ಬೇಕು. ಗೊತ್ತಾಯ್ತಲ್ಲ? ಒಂದು ಕೆಲಸ ಮಾಡಿ, ನಿನ್ನ ಗಾಡಿ ಹಾಕ್ತಾ ನೀವಿಬ್ರು ನಡ್ಕೊಂಡು ಹ್ಯಾಂಗ ಬಂದಿರೋ ಹಾಗೆ ಹೋಗು. ಹೇಳಿದ್ರಿ ಟ್ರಾಫಿಕ್ ಜಾಮ್ ಆಗ್ತದೆ. ಹೇಳಿದ್ರಿ ವಾಪಸ್ 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 ಡ್ಯೂಟಿ ಮಾಡಿ 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 ನನಗೆ ಯಾಕೋ ಸುಸ್ತಾಗ್ಬಿಟ್ಟಿದೆ. ಸ್ವಲ್ಪ ಎಳನೀರು ಕುಡಿಯುವ. ಏನು ಬಾರಿ ಒಳ್ಳೆ ಕೆಲಸ ಮಾಡಿದ್ರಿ. ಜೀವ ಒಳ್ಳೇದು ಸರ್. ಎಳ್ನೀರು ಇಟ್ಕೊಂಡು ನಮಗೆ ಡ್ಯೂಟಿ ಮಾಡ್ಲಿಕ್ಕಾಗ್ತದೆ. ಎಳ್ನೀರೊಳಗೆ ಇದ್ರಿದ್ರೆ ಮಾತ್ರ ಡ್ಯೂಟಿ ಮಾಡ್ಬೇಕು.